ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ತೋಟದ ಮನೆಯಲ್ಲಿ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ತೋಟದಲ್ಲಿ ನುಗ್ಗೆಕಾಯಿ ಬಿಟ್ಟಿದೆ. ನುಗ್ಗೆಕಾಯಿಯನ್ನು ಹಾರ್ವೆಸ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಹಾರ್ವೆಸ್ಟ್ ಮಾಡಿ ಒಂದು ಸಿಂಪಲ್ ಆದಂತಹ ನುಗ್ಗೆಕಾಯಿ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಫ್ರೆಂಡ್ಸ್, ನುಗ್ಗೆಕಾಯಿ ಇಷ್ಟು ಸಿಕ್ಕಿದೆ, ನೋಡ್ತಾ ಇರ್ಬೋದು. ಜಾಸ್ತಿ ಬಲ್ತು ಇಲ್ಲ, ಜಾಸ್ತಿ ಎಳೆದು ಇಲ್ಲ, ಚೆನ್ನಾಗಿರೋ ನುಗ್ಗೆಕಾಯಿ. ಈಗ ನುಗ್ಗೆಕಾಯಿ ಫ್ರೈ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಅನ್ನದ ಜೊತೆ, ಚಪಾತಿ, ರೊಟ್ಟಿ ಹಾಗೆ ದೋಸೆ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಅನ್ನದ ಜೊತೆ ಹಾಕೊಂಡು ತಿಂತಿದ್ರೆ ತುಂಬ ಸೂಪರಾಗಿರುತ್ತೆ. ನೋಡೋಣ ಬನ್ನಿ ಹೇಗೆ ಮಾಡೋದು. ಫ್ರೆಂಡ್ಸ್, ಈಗ ಮೊದಲಿಗೆ ಒಲೆ ಹಚ್ಚೋಣ. ಗರಿ ಇಕ್ಕಿ ಸ್ವಲ್ಪ ಹಚ್ಚಿದ್ರೆ ಬೇಗನೆ ಹತ್ಕೊಳ್ಳುತ್ತೆ. ಅವಾಗೆಲ್ಲ ಸೀಮೆಣ್ಣೆ ಹಾಕಿ ಹಚ್ಚೋರು. ಸೀಮೆಣ್ಣೆ ಇವಾಗೆಲ್ಲ ಸಿಗಬೇಕಲ್ಲ, ಗರಿ ಇಕ್ಕಿ ಹಚ್ಚಿದ್ರೆ ಬೇಗನೆ ಹತ್ಕೊಳ್ಳುತ್ತೆ. ಫ್ರೆಂಡ್ಸ್, ಈಗ ಮಡಿಕೆ ಇಕ್ಕಿ ಮಡಿಕೆಗೆ ನೀರು ಹಾಕ್ತಾ ಇದ್ದೀನಿ. ಅನ್ನ ಮಾಡ್ಕೊತಿದ್ದೀನಿ. ಫಸ್ಟ್ ರೈಸ್ ಮಾಡ್ಕೊಬಿಟ್ರೆ ಆಮೇಲೆ ನಾವು ನುಗ್ಗೆಕಾಯಿ ಫ್ರೈಗೆ ಏನೇನು ಬೇಕು ಎಲ್ಲನೂ ಹೊಂದಿಸಿಟ್ಕೋಬೋದು. ಅಷ್ಟರಲ್ಲಿ ಅನ್ನ ಆಗ್ಬಿಡ್ಲಿ. ನೀರಿಟ್ಟಿದ್ದೀನಿ. ನೀರು ಬಿಸಿ ಆದಮೇಲೆ ಅಕ್ಕಿ ಹಾಕಬೇಕು. ಫ್ರೆಂಡ್ಸ್, ಈಗ ತೊಳೆದಿರೋ ಅಕ್ಕಿನ ಬಿಸಿನೀರಿಗೆ ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಕ್ಲೋಸ್ ಮಾಡೋಣ. ಅಷ್ಟರಲ್ಲಿ ರೈಸ್ ಆಗುತ್ತೆ. ರೈಸ್ ಆಗೋ ಅಷ್ಟರಲ್ಲಿ ನಾವು ನುಗ್ಗೆಕಾಯಿ ಫ್ರೈಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ನುಗ್ಗೆಕಾಯಿ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ತಾ ಈ ನಾರಿರುತ್ತಲ್ಲ, ನಾರನ್ನ ಹಿಂಗೆ ತಕ್ಕೋಬೇಕು. ನೋಡ್ತಾ ಇರ್ಬೋದು. ನೋಡಿ, ಈ ಥರ ಕಟ್ ಮಾಡಿ ಇಟ್ಕೋಬೇಕು. ನಾವು ನುಗ್ಗೆಕಾಯಿ ಸಾರು ಮಾಡ್ಬೇಕಾದ್ರೆ ಕಟ್ ಮಾಡ್ತೀವಲ್ಲ, ಅದೇ ಸೈಜಲ್ಲಿ ಕಟ್ ಮಾಡಿದ್ರೆ ಆಯಿತು. ಫ್ರೆಂಡ್ಸ್, ನುಗ್ಗೆಕಾಯಿ ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ಫೈಬರ್ ಕಂಟೆಂಟ್ ಇರುತ್ತೆ, ಹಾಗೆ ಐರನ್ ಕಂಟೆಂಟ್ ಕೂಡ ಇರುತ್ತೆ. ಫೈಬರ್ ಕಂಟೆಂಟ್ ಇರೋದ್ರಿಂದ ಜೀರ್ಣಕ್ರಿಯೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು ನುಗ್ಗೆಕಾಯಿ. ನುಗ್ಗೆ ಸೊಪ್ಪು ಅಷ್ಟೇನೆ, ನುಗ್ಗೆ ಹೂವು ಬಿಡುತ್ತಲ್ಲ, ಅದರಿಂದನೂ ಕೂಡ ಸಾಕಷ್ಟು ರೆಸಿಪಿಗಳನ್ನ ಮಾಡ್ಬೋದು. ನಿಮ್ಗೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿದ್ರೆ ನಾನು ಅದೇ ರೆಸಿಪಿನ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಫ್ರೆಂಡ್ಸ್, ಇನ್ನೇನು ರೈಸ್ ಆಗಿದೆ. ಒಲೆನ ಕೆಡಿಸ್ಕೊಬಿಡೋಣ. ಕೆಂಡದಲ್ಲೇ ಅಳ್ಕೊಳತ್ತದು. ಫ್ರೆಂಡ್ಸ್, ಈಗ ಈರುಳ್ಳಿನ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊತೀನಿ. ಇದನ್ನು ಒಗ್ಗರಣೆಗೆ ಹಾಕಬೇಕು. ಬೇರೆ ಟೊಮೊಟೊ ತಗೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತೀನಿ. ಈಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಸಿಂಪಲಾಗಿ ಒಂದು ಮಸಾಲೆ ರುಬ್ಕೊತೀನಿ. ಮಸಾಲೆ ರುಬ್ಬೋದಕ್ಕೆ ರೆಡಿ ಮಾಡ್ಕೊತೀನಿ. ಈಗ ಈರುಳ್ಳಿ ಇದು ಒಗ್ಗರಣೆಗೆ. ಈಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಟೊಮೊಟೊ ಎಲ್ಲನೂ ಹಚ್ಕೊತೀನಿ.
ಒಂದು 15 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನು ತೊಳೆದು ಇಟ್ಕೊತಾ ಇದ್ದೀನಿ. ನಾನಿಲ್ಲಿ ಖಾರದ ಪುಡಿ ಹಾಕ್ತಾಯಿಲ್ಲ, ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಅದರಿಂದ ಹಸಿಮೆಣ್ಸಿನ್ಕಾಯಿನೇ ಜಾಸ್ತಿ ಹಾಕ್ತಾಯಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಹಾಗೆ ಶುಂಠಿನ ನೋಡಿ ಇಷ್ಟು ತೊಗೊಂಡಿದ್ದೀನಿ ನಾನು. ಶುಂಠಿ ಇದನ್ನು ಸಿಪ್ಪೆ ಎಲ್ಲ ಎಳೆದು ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತೀನಿ. ಹಾಗೆ ಒಂದು 3 ಗಡ್ಡೆ ಬೆಳ್ಳುಳ್ಳಿನ ಸುಲಿದು ರೆಡಿ ಮಾಡ್ಕೊತೀನಿ. ಫ್ರೆಂಡ್ಸ್, ಈಗ ಸ್ವಲ್ಪ ಪುದೀನ ತಗೊಂಡಿದ್ದೀನಿ. ಪುದೀನ ಈಗ ಚೆನ್ನಾಗಿ ಒಂದ್ಸಲ ನೀರಲ್ಲಿ ತೊಳ್ಕೊಂಡು ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದನ್ನು ಒಂದ್ಸಲ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಇಟ್ಕೊತಿದ್ದೀನಿ. ಈಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊತಿದ್ದೀನಿ. ಫ್ರೆಂಡ್ಸ್, ಈಗ ಸಿಂಪಲಾಗಿ ಒಂದು ಮಸಾಲೆ ರುಬ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ ಇಷ್ಟು ಹಾಕಿ ರುಬ್ಕೊಳ್ಳೋಣ ನುಣ್ಣಗೆ. ಫ್ರೆಂಡ್ಸ್, ಈಗ ಮೆಣಸು ಹಾಕ್ತಾ ಇದ್ದೀನಿ. ಇದಕ್ಕೆ ಮೆಣಸು ಒಂದು 10ರಿಂದ 15 ಮೆಣಸು ಹಾಕಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು. ನಮ್ಮ ಮನೇಲಿ ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ಹಸಿಮೆಣಸಿನ್ಕಾಯಿ ಮತ್ತು ಮೆಣಸನ್ನು ಜಾಸ್ತಿ ಹಾಕಿದ್ದೀನಿ. ಸ್ವಲ್ಪ ಖಾರವಾಗಿದ್ರೇ ಈ ರೆಸಿಪಿ ತುಂಬ ಚೆನ್ನಾಗಿರೋದು. ಅದರಿಂದ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮೆಣಸನ್ನು ನೋಡಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಈಗ ಇದು ನುಣ್ಣಗಾಗಿದೆ. ಇಷ್ಟು ನುಣ್ಣಗಾದರೆ ಸಾಕು. ಈಗ ಇದನ್ನು ತಗೊಳ್ಳೋಣ. ಫ್ರೆಂಡ್ಸ್, ಈಗ ಮಸಾಲೆ ರುಬ್ಬಿದ್ದಾಯಿತು. ಮಸಾಲೆ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿದೆ. ಈಗ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಲೆ ಹಚ್ಚಿ ಪಾತ್ರೆ ಇಟ್ಟು ಮಣ್ಣಿನ ಬಡಿಕೆ ಇಟ್ಟು ನುಗ್ಗೆಕಾಯಿ ಫ್ರೈನ ಮಾಡೋಣ. ಈಗ ಎಣ್ಣೆ ಹಾಕ್ತಾ ಇದ್ದೀನಿ. ಒಂದು 3-4 ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕು. ಫ್ರೆಂಡ್ಸ್, ಈಗ ಎಣ್ಣೆ ಬಿಸಿಯಾಗಿದೆ. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಒಂದು 3ರಿಂದ 4 ಗಡ್ಡೆಯಷ್ಟು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಈರುಳ್ಳಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಎಲ್ಲ ಸ್ಮೂತ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿದ್ರೆ ಸಾಕು. ಫ್ರೆಂಡ್ಸ್, ಈ ರೆಸಿಪಿನ ಸಿಂಪಲಾಗಿ ಮಾಡ್ಕೋಬೋದು. ಜಾಸ್ತಿ ಏನು ರೆಡಿ ಮಾಡ್ಕೋಬೇಕು ಅನ್ನೋದಿಲ್ಲ, ಬೇಗನೆ ಆಗುತ್ತೆ ಈ ಒಂದು ರೆಸಿಪಿ. ಫ್ರೆಂಡ್ಸ್, ಈಗ ಈರುಳ್ಳಿ ಫ್ರೈ ಆಗಿದೆ ನೋಡಿ. ಇಷ್ಟು ಕಲರ್ ಚೇಂಜ್ ಆದರೆ ಸಾಕು, ಸ್ವಲ್ಪ ಸ್ಮೂತ್ ಆದರೆ ಸಾಕು. ಈ ಟೈಮಲ್ಲಿ ನುಗ್ಗೆಕಾಯಿ ಹಾಕ್ತಾಯಿದ್ದೀನಿ. ಈಗ ನುಗ್ಗೆಕಾಯಿನೂ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ. ಒಂದು 3 ನಿಮಿಷ ಫ್ರೈ ಆದರೆ ಸಾಕು. ಫ್ರೆಂಡ್ಸ್, ಈಗ ನುಗ್ಗೆಕಾಯಿ ಫ್ರೈ ಆಗಿದೆ. ಅವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕ್ತಾ ಇದ್ದೀನಿ. ಮಸಾಲೆ ಹಾಕಿದ ತಕ್ಷಣ ನೀರು ಸೇರ್ಸೋದು ಬೇಡ. ಮಸಾಲೆ ಸ್ವಲ್ಪ ಅದು ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಅದನ್ನು ಫ್ರೈ ಆಗಲಿ. ಆಮೇಲೆ ನಾವು ನೀರು ಎಷ್ಟು ಅಷ್ಟು ಸೇರಿಸ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಎಣ್ಣೆ ಬಿಡ್ಕೊಂಡಿದೆ, ನೋಡ್ತಾ ಇರ್ಬೋದು. ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ಈಗ ಈ ಟೈಮಲ್ಲಿ ನೀರನ್ನು ಸೇರಿಸ್ಕೊಳ್ಳೋಣ. ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಡಿ. ಗಟ್ಟಿ ಬೇಕು ಅಂದರೆ ಗಟ್ಟಿಯಾಗಿ ಮಾಡ್ಕೋಬೋದು. ಆ ನುಗ್ಗೆಕಾಯಿ ಬೇಯಬೇಕಲ್ವಾ, ಅದಕ್ಕೋಸ್ಕರ ನೀರನ್ನು ಸ್ವಲ್ಪ ಸೇರಿಸಿ ನಾವು ನುಗ್ಗೆಕಾಯಿನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅದು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿ ಮಾಡ್ಕೋಬೋದು ನೀವು. ನೋಡಿ, ನಾನಿಲ್ಲಿ ಇಷ್ಟು ನೀರನ್ನು ಹಾಕ್ತಾ ಇದ್ದೀನಿ.
ನುಗ್ಗೆಕಾಯಿ ಎಲ್ಲ ಬೇಯಬೇಕಲ್ಲ. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತೀನಿ. ಈಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ನ ಕ್ಲೋಸ್ ಮಾಡೋಣ. ನುಗ್ಗೆಕಾಯಿ ಬೇಯೋವರೆಗೂ ಚೆನ್ನಾಗಿ ಇದನ್ನ ಬೇಯಿಸ್ಕೋಬೇಕು. ಫ್ರೆಂಡ್ಸ್, ಈಗ ಇದು ನುಗ್ಗೆಕಾಯಿ ಚೆನ್ನಾಗಿ ಬೇಯ್ತಿರ್ಲಿ. ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಿಂಡಬೇಕು. ನಿಂಬೆಹಣ್ಣು ಹಿಂಡಿದ್ರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಕಿತ್ಕೊಬರೋಣ. ಫ್ರೆಂಡ್ಸ್, ಈಗ ನುಗ್ಗೆಕಾಯಿ ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು. ಫ್ರೆಂಡ್ಸ್, ಈಗ ನುಗ್ಗೆಕಾಯಿ ಬೆಂದಾದ್ಮೇಲೆ ನಿಂಬೆಹಣ್ಣೆಲ್ಲ ಕಟ್ ಮಾಡಿ, ಒಂದು ನಿಂಬೆಹಣ್ಣು, ಚಿಕ್ಕದು ನಿಂಬೆಹಣ್ಣು ತಗೊಂಡಿದ್ದೀನಿ, ಒಂದು ನಿಂಬೆಹಣ್ಣನ್ನ ರಸನ ಇಡ್ತಾ ಇದ್ದೀನಿ. ಈಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ನುಗ್ಗೆಕಾಯಿ ಫ್ರೈ ರೆಡಿ ಆಯಿತು. ತುಂಬಾ ಚೆನ್ನಾಗಿದೆ. ಸ್ಮೆಲ್ ಮಾತ್ರ ಒಳ್ಳೆ ಚಿಕನ್ ಫ್ರೈ ಬಂದಂಗೆ ಬರ್ತಾ ಇದೆ. ಫ್ರೆಂಡ್ಸ್, ಈಗ ಹೇಗೆ ಬಂದಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿದೆ. ಸ್ಮೆಲ್ಲಿಗೇನೆ ಬಾಯಲ್ಲಿ ನೀರು ಬರ್ತಾ ಇದೆ. ಸೂಪರಾಗಿದೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇದೇ ಥರ ನುಗ್ಗೆಕಾಯಿ ಬದಲು ಚಿಕನ್ನು ಕೂಡ ಹಾಕಿ ಮಾಡ್ಬೋದು. ಚಿಕನ್ನು ಮಟನ್ನು ಕೂಡ ಹಾಕಿ ಮಾಡ್ಬೋದು, ಚೆನ್ನಾಗಿರುತ್ತೆ. ಇದೊಂಥರ ಫ್ರೈದು ಸಾರೇನಿದೆ ಅದರೊಳಗೆ ಚಿಕನ್ನು ಫ್ರೈ ತಿಂದಷ್ಟೇ ತಿಂದಂಗೆ ಅನ್ನಿಸ್ತಿದೆ, ಅಷ್ಟು ಚೆನ್ನಾಗಿದೆ. ಸೂಪರ್ ಆಗಿದೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ನುಗ್ಗೆಕಾಯಿ ಅಷ್ಟೇ ಎಷ್ಟು ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು. ನುಗ್ಗೆಕಾಯಿ ಟೇಸ್ಟು ಅಷ್ಟೇ ಚೆನ್ನಾಗಿದೆ. ಸಾರಾಗಿ ನುಗ್ಗೆಕಾಯಿ ತಿನ್ನೋದ್ರಕ್ಕಿಂತ ಈ ಥರ ಫ್ರೈ ಮಾಡಿ ತಿಂದರೆ ನುಗ್ಗೆಕಾಯಿ ಟೇಸ್ಟು ಇನ್ನೂ ಚೆನ್ನಾಗಿದೆ. ಫ್ರೆಂಡ್ಸ್, ಇವತ್ತಿನ ಫುಡ್ ಬ್ಲಾಗು ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಮುಂದಿನ ಫುಡ್ ಬ್ಲಾಗಲ್ಲಿ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ.